ಹಾಯ್ ಫ್ರೆಂಡ್ಸ್, ಓಪೋ ಅವರು ರೀಸೆಂಟಾಗಿ ಲಾಂಚ್ ಮಾಡಿರೋ ಸ್ಮಾರ್ಟ್ಫೋನ್ ಓಪೋ Reno 10X. ಈ ಸ್ಮಾರ್ಟ್ಫೋನ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಇದರ ಪ್ರೈಸ್ ನೋಡೋಣ. ಇದರ ಪ್ರೈಸ್ ಬಂದುಬಿಟ್ಟು 2 ಮಾಡ್ಯೂಲಲ್ಲಿ ಡಿವೈಡ್ ಆಗಿದೆ. ಮೊದಲನೇ ಮಾಡ್ಯೂಲ್ ಬಂದುಬಿಟ್ಟು ನಿಮಗೆ 39,990 ರೂಪೀಸ್ ಸಿಗುತ್ತೆ. ಇದರಲ್ಲಿ ರ್ಯಾಮ್ 6GB ಹಾಗೂ ರಾಮ್ ಬಂದುಬಿಟ್ಟು 128GB ಸಿಗುತ್ತೆ. ಸೆಕೆಂಡ್ ಮಾಡ್ಯೂಲ್ 49,990 ರೂಪೀಸ್. ಇದರಲ್ಲಿ ರ್ಯಾಮ್ 8GB ಹಾಗೂ ರಾಮ್ 256GB ಸಿಗುತ್ತೆ ನಿಮಗೆ. ಈ ಸ್ಮಾರ್ಟ್ಫೋನ್ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಆಗಿದೆ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಡಿಸೈನ್ ನೋಡೋದಾದರೆ ನಿಮಗೆ ಟಾಪಲ್ಲಿ ಪಾಪಪ್ ಕ್ಯಾಮ್ರಾ ಹಾಗೂ ಸೆಕೆಂಡರಿ ಮೈಕ್ರೋಫೋನ್ ಇರುತ್ತೆ. ಡೌನಲ್ಲಿ ನಿಮಗೆ ಮೇಜರ್ ಸ್ಪೀಕರ್ಸ್ ಹಾಗೆ ಪ್ರೈಮರಿ ಮೈಕ್ರೋಫೋನ್, ಟೈಪ್ ಸಿ ಪೋರ್ಟ್ ಹಾಗೆ ನಿಮಗೆ ಹೈಬ್ರಿಡ್ ಸ್ಲಾಟ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ. ರೈಟ್ ಸೈಡಲ್ಲಿ ಪವರ್ ಬಟನ್ ಹಾಗೆ ಲೆಫ್ಟ್ ಸೈಡಲ್ಲಿ ವಾಲ್ಯೂಮ್ ಬಟನ್ ಇದೆ. ಡಿಸ್ಪ್ಲೇ ಸೈಜ್ ಬಂದುಬಿಟ್ಟು 6.6 ಇಂಚ್ AMO LED ಡಿಸ್ಪ್ಲೇ. ಇದು 93.1% ಸ್ಟೇಬಲ್ ರೇಷಿಯೋ ಇದೆ. ಗೊರಿಲ್ಲಾ ಗ್ಲಾಸ್ 6ಇಂದ ನಿಮ್ಮ ಡಿಸ್ಪ್ಲೇಗೆ ಪ್ರೊಟೆಕ್ಷನ್ ಅನ್ನೋದಿದೆ ಮತ್ತು AMO LED ಡಿಸ್ಪ್ಲೇ ಅಂದರೆ 1.6 ಮಿಲಿಯನ್ ಕಲರ್ಸ್ ಅನ್ನೋದು ಡಿಸ್ಪ್ಲೇಯಲ್ಲಿ ಜನ್ರೇಟ್ ಆಗುತ್ತೆ. ಈ ಸ್ಮಾರ್ಟ್ಫೋನ್ ಅನ್ನೋದು ನಿಮಗೆ 2 ಕಲರಲ್ಲಿ ಸಿಗುತ್ತೆ. ಒಂದು ಬಂದುಬಿಟ್ಟು ಜೆಟ್ ಬ್ಲ್ಯಾಕ್ ಹಾಗೆ ಎರಡನೇದು ಬಂದುಬಿಟ್ಟು ಓಷನ್ ಗ್ರೀನ್ ಅಂತ. ಕಲರ್ಸನ್ನು ಕಂಪೇರ್ ಮಾಡಿದ್ರೆ ಈ ಬ್ಲ್ಯಾಕಿಕ್ಕಿನ್ನ ಓಷನ್ ಗ್ರೀನ್ ಅನ್ನೋದೇ ತುಂಬಾ ಚೆನ್ನಾಗಿದೆ. ಯಾಕಂದರೆ ಈ ಓಷನ್ ಗ್ರೀನ್ ಅನ್ನೋದು ನೋಡೋದಕ್ಕೆ 3D ಎಫೆಕ್ಟಿವ್ ಆಗಿದೆ. ಹಾಗೆ ಇದು ಸ್ವಲ್ಪ ಮೆಟಾಲಿಕ್ ಫಿನಿಶಿಂಗ್ ಥರ ಕಾಣಿಸುತ್ತೆ. ಹಾಗೆ ಇದು ನೋಡೋದಕ್ಕೂ ಹೊಸದಾಗಿದೆ ನಾವು ಬ್ಲ್ಯಾಕಿಗೆ ಕಂಪೇರ್ ಮಾಡಿದ್ರೆ. ಹಾಗೆ ಈ ಮೊಬೈಲಲ್ಲಿ ಸೆರಾಮಿಕ್ ಡಾಟ್ ಅನ್ನೋದು ಬಿಲ್ಡ್ ಮಾಡಿದ್ದಾರೆ. ಇದರಿಂದ ಏನು ಯೂಸ್ ಅಂದರೆ ನೀವು ಯಾವುದಾದ್ರೂ ರಫ್ ಸರ್ಫೇಸಲ್ಲಿ ನೀವು ಮೊಬೈಲ್ ಇಟ್ಟರೆ ಆ ಮೊಬೈಲ್ ಸ್ಕ್ರ್ಯಾಚ್ ಆಗದಿರೋ ಥರ ಇದು ಪ್ರೊಟೆಕ್ಟ್ ಮಾಡುತ್ತೆ. ನೀವೇನಾದರೂ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇದ್ದು ನಾವು ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ನಿಮಗೆ ಈ ಮೊಬೈಲ್ ಬೆಸ್ಟ್ ಅಂತಲೇ ಹೇಳ್ಬೋದು. ಪಾಪಪ್ ಕ್ಯಾಮ್ರಾದಲ್ಲೇ ನಿಮಗೆ ಫ್ರಂಟ್ ಕ್ಯಾಮ್ರಾ ಅನ್ನೋದು ಸಿಗುತ್ತೆ. ಅದಕ್ಕಾಗಿ ಮೊಬೈಲ್ ಫುಲ್ ಸ್ಕ್ರೀನಲ್ಲಿ ಸಿಗುತ್ತೆ, ನಿಮಗೆ ಯಾವುದೇ ಥರದ ನಾಟ್ ಸಹ ಬರಲ್ಲ. ಪಾಪಪ್ ಕ್ಯಾಮ್ರಾ ನೋಡೋದಾದರೆ ಈ ಪಾರ್ಟಲ್ಲಿ ಇಯರ್ ಪೀಸ್ ಸ್ಪೀಕರ್ ಹಾಗೆ ಸಾಫ್ಟ್ ಲೈಟ್ ಹಾಗೆ ನಿಮಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಸಹ ಇರುತ್ತೆ. ಹಾಗೆ ಬ್ಯಾಕ್ ಸೈಡ್ ನೋಡೋದಾದರೆ ರಿಯಲ್ ಫ್ಲ್ಯಾಶ್ ಇದೆ. ಟ್ರಿಪಲ್ ಕ್ಯಾಮ್ರಾ ಸಿಸ್ಟಮ್ ನೋಡೋದಾದರೆ 48 ಮೆಗಾ ಪಿಕ್ಸೆಲ್ ಪ್ರೈಮರಿ ಕ್ಯಾಮ್ರಾ ಹಾಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಹಾಗೆ 13 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪಿಕ್ ಟೆಲಿಫೋಟೋ. ಈ ಕ್ಯಾಮ್ರಾ ಏನಕ್ಕೆ ಯೂಸ್ ಅಂದರೆ ನೀವು ಹೈಬ್ರಿಡ್ ಝೂಮಿಂಗ್ ಮಾಡುವಾಗ ಈ ಕ್ಯಾಮ್ರಾ ತುಂಬಾ ಯೂಸ್ ಆಗುತ್ತೆ. ಈ ಕ್ಯಾಮ್ರಾದ ಸಮ್ ಸ್ಯಾಂಪಲ್ ಫೋಟೋಸನ್ನು ನೀವು ನೋಡ್ಬೋದು. ಈ ಸ್ಮಾರ್ಟ್ಫೋನಲ್ಲಿ ನಿಮಗೆ ಅಪ್ಗ್ರೇಡೆಡ್ ನೈಟ್ ಮೋಡ್ 2.0 ಇದ್ದ ಕಾರಣ ನಿಮಗೆ ನೈಟ್ ಟೈಮಲ್ಲಿ ನೀವು ಪಿಕ್ಚರ್ ತೆಗೆದರೂ ಸಹ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದರೆ ನಿಮಗೆ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 855 ಪ್ರೊಸೆಸರ್ ಸಿಗುತ್ತೆ. ಇದರ OS ಬಂದುಬಿಟ್ಟು ಆ್ಯಂಡ್ರಾಯ್ಡ್ Pie 9 ಮೇಲೆ ರನ್ ಆಗುತ್ತೆ. ಈ ಸ್ಮಾರ್ಟ್ಫೋನಲ್ಲಿ ಹೈ ಗೇಮಿಂಗ್ ಪರ್ಫಾರ್ಮೆನ್ಸ್ ಅನ್ನೋದು ಸಿಗುತ್ತೆ. ಹಾಗೆ ಹೈಪರ್ ಬೂಸ್ಟ್ 2.0 ಇರುವುದರಿಂದ ನಮಗೆ ಲ್ಯಾಗ್ಸ್ ಹಾಗೂ ಟಚ್ ಇಶ್ಯೂಸ್ ಯಾವುದೇ ತರಹದ ಪ್ರಾಬ್ಲಮ್ಸ್ ಬರೋದಿಲ್ಲ. ಹೀಟ್ ರೆಸಿಸ್ಟೆನ್ಸಿಗಾಗಿ ಇವರು 3 ಮೇನ್ ಕಾಂಪೊನೆಂಟ್ಸ್ ಅನ್ನೋದು ಯೂಸ್ ಮಾಡಿದ್ದಾರೆ. ಮೊದಲನೇದಾಗಿ ಗ್ರಾಫೈಟ್ ಶೀಟ್ಸ್ ಹಾಗೆ ಕಾಪರ್ ಪೈಪ್ ಕೂಲಿಂಗ್ ಸಿಸ್ಟಮ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಥರ್ಮಲ್ ಕಂಡಕ್ಟಿವ್ ಗ್ರೀಸ್ ಪೇಸ್ಟ್ ಸಹ ಯೂಸ್ ಮಾಡಿದ್ದಾರೆ ಪ್ರೊಸೆಸರ್ಸಿಗೆ. ಸ್ಮಾರ್ಟ್ಫೋನ್ನ ಮೇನ್ ಫೀಚರ್ ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ 4065 mAh ಬ್ಯಾಟ್ರಿ ಸೈಜ್ ಸಿಗುತ್ತೆ. ಓಕ್ 3 ಫೀಚರಿಂದ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಕೆಪಾಸಿಟಿ ಸಿಗುತ್ತೆ. ವಿತಿನ್ 55 ಮಿನಿಟ್ಸ್ ನಿಮಗೆ ಫುಲ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಸೆಕ್ಯೂರಿಟಿ ವೈಸ್ ನೋಡೋದಾದರೆ ಮೊದಲನೇದು ಫಿಂಗರ್ ಪ್ರಿಂಟ್. ಇದು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರಿಂದ ವರ್ಕ್ ಆಗುತ್ತೆ. ಇದು ತುಂಬಾ ಆ್ಯಕ್ಯುರೇಟ್ ಹಾಗೂ ಫಾಸ್ಟಾಗಿ ಸೆನ್ಸ್ ಆಗುತ್ತೆ. ನೆಕ್ಸ್ಟ್ ಫೇಸ್ ಲಾಕ್ ನೋಡೋದಾದರೆ ಫಿಂಗರ್ ಪ್ರಿಂಟ್ಸಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಸ್ಲೋ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಪಾಪಪ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ ಪ್ರತಿ ಸಲನೂ. ಆಡಿಯೋ ಔಟ್ಪುಟ್ ಹಾಗೆ ಆಡಿಯೋ ಫಿಲ್ಟ್ರೇಷನ್ ಬಂದು ನಿಮಗೆ ಡಾಲ್ಬಿ ಅಟ್ಮಾಸ್ ಹಾಗೆ ಐರೇಸ್ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಿದ್ದಾರೆ. ಇದರಿಂದ ನಿಮಗೆ ಸ್ಟೀರಿಯೋ ಎಫೆಕ್ಟ್ ತುಂಬಾ ಚೆನ್ನಾಗಿ ಕೇಳುತ್ತೆ. ಇದು ಇದರ ಓವರ್ ಆಲ್ ಫೀಚರ್ಸ್. ಫ್ರೆಂಡ್ಸ್, ವಿಡಿಯೋ ಯೂಸ್ ಆಗಿ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಸ್ಮಾರ್ಟ್ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.